ವಿರುದ್ಧದ ನಿಂದನೀಯ ಹೇಳಿಕೆಗಳಿಗಾಗಿ ವಿದ್ಯಾರ್ಥಿಗಳನ್ನ ಕ್ಷಮಿಸಿದ್ದೇನೆ ಎಂಬ ಪ್ರಧಾನಿ ಮೋದಿ ಹೇಳಿಕೆ ಬಗ್ಗೆ ಸಂಸದ ರಾಹುಲ್ ಗಾಂಧಿ ಶನಿವಾರ ಭರ್ಜರಿಯಾದ ತಿರುಗೇಟನ್ನು ನೀಡಿದ್ದಾರೆ. ವಿದ್ಯಾರ್ಥಿಗಳ ಕಳವಳಗಳನ್ನು ಪರಿಹರಿಸಲು ಪ್ರಧಾನಿ ವಿಫಲರಾಗಿದ್ದಾರೆ ಅನ್ನೋದಾಗಿ ಹೇಳಿದ್ದಾರೆ. ವಿದ್ಯಾರ್ಥಿಗಳು ನಿಮ್ಮ ಕ್ಷಮೆಗೆ ಅರ್ಹರಲ್ಲ, ನೀವು ಅವರ ಬಳಿ ಕ್ಷಮೆಯಾಚಿಸಿ ಅಂತ ಹೇಳಿದ್ರು. ಭಾರತದ ವಿದ್ಯಾರ್ಥಿಗಳನ್ನು ಅವರು ಕ್ಷಮಿಸುವಂತ ಅಗತ್ಯವೇ ಇಲ್ಲ, ವಿದ್ಯಾರ್ಥಿಗಳ ಬಳಿ ಕ್ಷಮೆಯಾಚನೆ ಮಾಡಬೇಕು ಅವರೇ ಅಂತ ರಾಹುಲ್ ಗಾಂಧಿ ತಿಳಿಸಿದ್ದಾರೆ. ಸೋರಿಕೆಯಾದಂತಹ ಪ್ರಶ್ನೆ ಪತ್ರಿಕೆಗಳು, ರದ್ದಾದ ಪರೀಕ್ಷೆಗಳು, ರಾತ್ರೋರಾತ್ರಿ ನಾಶವಾದ ವರ್ಷಗಳ ತಯಾರಿ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಾಮಾಣಿಕವಾಗಿಲ್ಲದ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಹೇಳಲಾಗ್ತಾ ಇದೆ ಮತ್ತು ಪ್ರಧಾನಿಯವರು ವಿದ್ಯಾರ್ಥಿಗಳನ್ನ ಕ್ಷಮಿಸೋದ್ರ ಬಗ್ಗೆ ಮಾತನಾಡುವಂತ ಧೈರ್ಯ ತೋರಿದ್ದಾರೆ ಅಂತ ಹೇಳಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷೆ ರದ್ದತಿಯಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳನ್ನ ರಾಹುಲ್ ಗಾಂಧಿ ಭೇಟಿಯಾಗಿ ಅವರಿಗೆ ಸಾಂತ್ವನ ಹೇಳಿದ್ದಾರೆ. ಚೆನ್ನೈ ಬಳಿಯ ಮಹಾಬಲಿಪುರಂನಲ್ಲಿ ಈ ಸಭೆ ನಡೆದಿದೆ. ಪೋಷಕರು ತಮ್ಮ ಮಕ್ಕಳನ್ನ ಕಳೆದುಕೊಂಡು ದುಃಖಿಸೋದನ್ನ ನೋಡುವುದಕ್ಕಿಂತ ನೋವಿನ ಸಂಗತಿ ಇನ್ನೊಂದಿಲ್ಲ. ಪ್ರತಿಯೊಂದು ಯುವ ಜೀವನದ ಹಿಂದೆ ಅವರನ್ನ ಎಂದಿಗೂ ಬಿಡದ ನೋವನ್ನ ಹೊತ್ತ ಕುಟುಂಬ ಇದೆ ಮತ್ತು ಮುರಿದ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಗಂಭೀರ ಪ್ರಶ್ನೆಗಳಿವೆ ಅಂತ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ತಿಳಿಸಿದ್ದಾರೆ. ಪ್ರಧಾನಿಯವರನ್ನ ಟೀಕೆ ಮಾಡಿದಂತಹ ರಾಹುಲ್ ಗಾಂಧಿ, ನೋವಲ್ಲಿರುವ ಒಬ್ಬ ಪೋಷಕರನ್ನ ಪ್ರಧಾನಿ ಭೇಟಿ ಮಾಡಿಲ್ಲ ಅಥವಾ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಬಳಲ್ತಾ ಇರುವ ವಿದ್ಯಾರ್ಥಿಗಳ ಜೊತೆ ಕುಳಿತುಕೊಂಡಿಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಾಮಾಣಿಕವಾಗಿಲ್ಲದ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಹೇಳಲಾಗ್ತಾ ಇದೆ ಅಷ್ಟೇ. ಪ್ರಧಾನಿಯವರು ವಿದ್ಯಾರ್ಥಿಗಳನ್ನ ಕ್ಷಮಿಸೋದ್ರ ಬಗ್ಗೆ ಮಾತನಾಡುವಂತ ಧೈರ್ಯ ತೋರಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ದಾರೆ.